ಆರಂಭದಲ್ಲಿ 5 ನಿಮಿಷ ನಾ ಮಾತಾಡ್ತೇನೆ. ಆಮೇಲೆ 10 ನಿಮಿಷ ನಿಮ್ದೇನಾದ್ರೂ ಪ್ರಶ್ನೋತ್ತರಗಳು ಆ ಮುಖದಲ್ಲಿ ನಡೀಬೇಕು. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧಮತಾನುಗಾ ವೈಷ್ಣವ ವಿಷ್ಣು ಹೃದಯಾಸ್ತಾ ನಮಸ್ಯೆ ಗುರುನ್ ಮಮ. ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಅಪರಾಚ. 2 ಬಗೆಯ ವಿದ್ಯೆಗಳು ನಮಗೆ ಬೇಕಂತೆ. ಒಂದು ಪರವಿದ್ಯೆ, ಇನ್ನೊಂದು ಅಪರವಿದ್ಯೆ. ಶಾಸ್ತ್ರೀಯವಾಗಿರತಕ್ಕಂಥ ಅರ್ಥ ಅದಕ್ಕೊಂದಿದೆ. ಹೀಗೂ ನಾವೊಂದು ಇಟ್ಕೊಳ್ಳೋಣ. ಏನು? ಆಧ್ಯಾತ್ಮಿಕ ವಿದ್ಯೆ ಹಾಗೂ ಲೌಕಿಕ ವಿದ್ಯೆ ಎರಡೂ ಬೇಕು. ಯಾಕೆ? ಹೇಗೆ? ಒಬ್ಬ ವ್ಯಕ್ತಿ ಪರಿಪೂರ್ಣ ಅನಿಸಬೇಕು ಅಂತಿದ್ರೆ, ವ್ಯಕ್ತಿ ಅಂತ ಅನಿಸ್ಬೇಕು ಅಂತಿದ್ರೆ ಒಂದು ದೇಹ ಬೇಕು, ಒಳಗೊಂದು ಆತ್ಮ ಬೇಕು. ದೇಹ ಮಾತ್ರ ಇದೆ, ಒಳಗೆ ಆತ್ಮ ಇಲ್ಲ, ವ್ಯಕ್ತಿಯಿಂದ ಕರೆಯಲ್ಲ, ಕರೆಯುವ ಹೆಸರೇ ಬೇರೆ ಇದೆ. ಆತ್ಮ ಇದ್ದಾನೆ, ಅವನಿಗೆ ದೇಹ ಇಲ್ಲ, ಅಭಿವ್ಯಕ್ತಿಯೇ ಇಲ್ಲ. ಎರಡೂ ಪರಿಪೂರ್ಣವಾಗಿದ್ದಾಗ ವ್ಯಕ್ತಿ ಅಂತ ಆಗ್ತಾನೆ. ದೇಹದ ಅಭಿವೃದ್ಧಿಯೂ ಸಾಗಬೇಕು, ಆತ್ಮನ ಅಭಿವೃದ್ಧಿಯೂ ನಡೀತಾ ಇರಬೇಕು. ದೇಹದ ಹಸಿವು ಹಿಂಗಿಸಬೇಕು, ಆತ್ಮನ ಹಸಿವು ಹಿಂಗಬೇಕು. ದೇಹದ ಹಸಿವು ಹಿಂಗಬೇಕು ಅಂತಿದ್ರೆ ಪಾಂಚಭೌತಿಕವಾದ ದೇಹ, ಅದರ ಹಸಿವನ್ನು ಹಿಂಗಿಸಲಿಕ್ಕೆ ಪಾಂಚಭೌತಿಕವಾದಂತಹ ಪದಾರ್ಥ ಅದನ್ನು ತಗೋಬೇಕು. ಪಾಂಚಭೌತಿಕವಾದ ದೇಹ ಪರಿಪುಷ್ಟವಾಗಿ ಬೆಳೀತಾ ಹೋಗತ್ತೆ, ಹಸಿವು ಹಿಂಗತ್ತೆ, ದೇಹ ಬೆಳೆಯತ್ತೆ. ಆತ್ಮ ಪಾಂಚಭೌತಿಕ ಅಲ್ಲವ, ಜ್ಞಾನಾನಂದಾತ್ಮ. ಅಂತಹ ಆತ್ಮನಿಗೆ ಹಸಿವು ಹಿಂಗಬೇಕು ಅಂತಿದ್ರೆ, ಅವನು ಬೆಳೀಬೇಕು ಅಂತಿದ್ರೆ ಜ್ಞಾನಾನಂದಮಯನಾದಂತಹ ಅನ್ನವನ್ನು ಕೊಡಬೇಕು. ಅದು ಯಾವುದು? ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಉಪನಿಷತ್ತು ಹೇಳುತ್ತೆ, ಅವನು ಬ್ರಹ್ಮ. ಬ್ರಹ್ಮನನ್ನು ತಿಳಿಯೋದರಿಂದಾಗಿ ಆತ್ಮನ ಅಭಿವೃದ್ಧಿ, ಪಾಂಚಭೌತಿಕವಾದ ಆಹಾರವನ್ನು ಸ್ವೀಕರಿಸುವುದರಿಂದಾಗಿ ಈ ಪಾಂಚಭೌತಿಕವಾದ ದೇಹದ ಅಭಿವೃದ್ಧಿ. ಎರಡೂ ಸಮಕಾಲದಲ್ಲಿ ಬೆಳೀತಾ ಇರಬೇಕು, ಒಂದು ಮಾತ್ರ ಬೆಳೆಯೋದಲ್ಲ. ಸರ್ವಾಂಗೀಣ ಬೆಳವಣಿಗೆ 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 ಅಂತ ಯಾವಾಗ ಹೇಳ್ತಾರೆ? ಸರ್ವಾಂಗೀಣ ಬೆಳವಣಿಗೆ ಇದ್ರೆ ಅದು ಬೆಳವಣಿಗೆ. ದೇಹದಲ್ಲಿ ಒಂದು ಅಂಗ ಮಾತ್ರ ಬೆಳೀತಾ ಹೋದ್ರೆ, ಕೈಯೋ ಕಾಲೋ ಮೂಗೋ ಕಿವಿಯೋ ಬೆಳೀತಾ ಬೆಳೀತಾ ಹೋಗುತ್ತೆ, ಬೆಳವಣಿಗೆ. ಅದು ರೋಗ, ಅದೊಂದು ರೋಗ. ಸರ್ವಾಂಗೀಣವಾದ ಬೆಳವಣಿಗೆ ಏನಿದೆ ಅಲ್ಲ, ಅದು ಬೆಳವಣಿಗೆ. ಅದರಂತೆ ವ್ಯಕ್ತಿಯ ಬೆಳವಣಿಗೆ ಅಂತಂದ್ರೆ, ವ್ಯಕ್ತಿ ಆಗ್ಬೇಕಾದ್ರೆ ದೇಹ ಬೇಕು, ಒಳಗೆ ಆತ್ಮ ಬೇಕು. ಆತ್ಮನೂ ಬೆಳೀಬೇಕು, ದೇಹವೂ ಬೆಳೀಬೇಕು. ದೇಹದ ಬೆಳವಣಿಗೆಗೆ ಬೇಕಾಗಿರುವ ವ್ಯವಸ್ಥೆ ಎಲ್ಲ ಇವತ್ತು ಇದೆ. ಆತ್ಮನಿಗೂ ಒಂದು ಹಸಿವಿದೆ, ಆತನ ಹಸಿವು ಹಿಂಗಬೇಕು ಅನ್ನೋದನ್ನೇ ಮರೆತು ಬಿಟ್ಟು ನಾವು ಇವತ್ತು ಜಗತ್ತು ವ್ಯವಹರಿಸ್ತಾ ಇದೆ. ಬ್ರಾಹ್ಮಣರಲ್ಲಿ ಹಾಗಾಗಬಾರ್ದು ಅಂತ ಹೇಳಿಕೊಂಡು ಅಷ್ಟವರ್ಷಂ ಬ್ರಾಹ್ಮಣಮು ಉಪನಯಿತ, 8 ವರ್ಷಕ್ಕೆ ವಟುವಿಗೆ ಉಪನಯನ ಮಾಡಿಸ್ಬೇಕು. ಮುಂದೆ ಏನು ಮಾಡಬೇಕು? ಯಾಕೆ ಉಪನಯನ? ತಮ್ಮ ಅಧ್ಯಾಪಯಿತ, ಅಧ್ಯಯನ ಮಾಡಿಸ್ಬೇಕು. ಏನು ಅಧ್ಯಯನ? ಸ್ವಾಧ್ಯಾಯೋ ಅಧ್ಯೇತವ್ಯ, ವೇದಾಧ್ಯಯನ ಮಾಡಬೇಕು. ಅದಕ್ಕೋಸ್ಕರ ಉಪನಯನ. ಉಪನಯನದ ಕೊನೆಯಲ್ಲಿ ಒಂದು ಪ್ರಕ್ರಿಯೆ ನಡೆಯುತ್ತೆ, ಉಡಿ ತುಂಬುವುದು ಅಂತ ಹೇಳಿಕೊಂಡು. ಗಮನಿಸಿ, ವಟುವಿನ ಉಡುವಿಗೆ ಇವನು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಹಿರಿಯರು ಒಂದು ಅಕ್ಕಿ ತೆಂಗಿನಕಾಯಿ ಒಂದಿಷ್ಟು ಉಡಿಗೆ ಸುರಿತಾರೆ. ಆವಾಗ ಹೇಳುವ ಮಂತ್ರ ಏನು ಗೊತ್ತಾ? ಋಗ್ವೇದ ಮಧೀಶ್ವ
ಯಜುರ್ವೇದ ಮಧೇಶ್ವ, ಸಾಮವೇದ ಮಧೇಶ್ವ, ಸರ್ವಶಾಸ್ತ್ರ ನಧೀಶ್ವ. ಉಪನಯನ ಮಾಡಿಕೊಂಡಂತಹ ವ್ಯಕ್ತಿ ಹುಡುಗ ಅಲ್ಲಿಂದ ಗುರುಕುಲಕ್ಕೆ ಹೋಗಬೇಕು. ಗುರುಕುಲದಲ್ಲಿ ಸೇರಿಕೊಂಡಾಗ ಗುರುಗಳು ಇಂತಹ ಅನೇಕ ವಿದ್ಯಾರ್ಥಿಗಳಿಗೆ ಅಲ್ಲಿ ಉಳಿಸಿಕೊಂಡು ಅವರು ಪಾಠಾದಿಗಳನ್ನು ಮಾಡ್ತಾರೆ, ವೇದಾಧ್ಯಯನವನ್ನು ಮಾಡಿಸ್ತಾರೆ. ಆ ಹೊತ್ತಿಗೆ ಅವರ ಹೊಟ್ಟೆ ತುಂಬಬೇಕು ಹೇಗೆ, ಅಲ್ಲಿದ್ದ ಅಷ್ಟು ಹುಡುಗರ ಹೊಟ್ಟೆ ತುಂಬಬೇಕು ಹೇಗೆ? ಅದಕ್ಕೆ ವಿದ್ಯಾರ್ಥಿಗಳು 10 ಗೃಹಸ್ಥರ ಮನೆಗೆ ಹೋಗಿ, ನೋಡಿ ನಾವು ಈಗ ವೇದಾಧ್ಯಯನ ಮಾಡ್ತಾ ಇದ್ದೇವೆ, ನಮಗೆ ಅನ್ನ ಕೊಡಿ ಕೇಳಬೇಕು. ಹಾಗೆ ಕೇಳುವಂತಹದ್ದು ಅವನ ಕರ್ತವ್ಯ, ಕೊಡುವಂತಹದ್ದು ಗೃಹಸ್ಥರ ಕರ್ತವ್ಯ. ಕೇಳೋದ್ರಿಂದಾಗಿ ಇವನು ಸಣ್ಣವನಾಗೋದಿಲ್ಲ, ಕೊಟ್ಟದ್ರಿಂದ ಅವರು ದೊಡ್ಡವರಾಗೋದು ಇಲ್ಲ. ಅವರವರ ಕರ್ತವ್ಯವನ್ನು ಮಾಡಿದಂತಾಗುತ್ತೆ. ಹಾಗೆ 12 ವರ್ಷಗಳ ಕಾಲ ಆಶ್ರಮದಲ್ಲಿದ್ದುಕೊಂಡು, ಗುರುಕುಲದಲ್ಲಿದ್ದುಕೊಂಡು ವೇದಾಧ್ಯಯನವನ್ನು ಮಾಡಬೇಕು. ಬ್ರಾಹ್ಮಣ ಅಂತ ನಮ್ಮ ಜಾತಿಗೆ ಹೆಸರು. ಏನರ್ಥ? ಬ್ರಹ್ಮ ಅಣತಿ, ಭಗವಂತನನ್ನು ತಿಳ್ಕೋತಾನೆ, ಭಗವಂತನನ್ನು ತಿಳ್ಕೋತಾನೆ. ಅದನ್ನೊಂದನ್ನು ಮಾಡಿಲ್ಲ ಅಂತಂದ್ರೆ, ಗಾಯತ್ರಿ ಮಂತ್ರ ಉಪದೇಶ ಕೊಡೋದು ವೇದ ಮಾತಾದು ಗಾಯತ್ರಿ, ವೇದಕ್ಕೆ ಮಾತೆಯ ಸ್ವರೂಪದಲ್ಲಿರುವಂತಹದ್ದು ಗಾಯತ್ರಿ. ಅದನ್ನು ಉಪದೇಶ ಕೊಡುವ ಮೂಲಕ ಇದ ನಿತ್ಯ ಅನುಷ್ಠಾನ ಮಾಡು. ಕೇಳೋದೇನು? ಧಿಯೋಯೋನ ಪ್ರಚೋದಯ, ಅದು ಒಳ್ಳೆ ಬುದ್ಧಿ ನಮಗೆ ಕೊಡು, ಭಗವಜ್ಞಾನವನ್ನು ಕೊಡು. ಅದನ್ನು ನಿತ್ಯ ಅನುಷ್ಠಾನ ಮಾಡ್ತಾ ವೇದಾಧ್ಯಯನವನ್ನು ಮಾಡ್ತಾ ಇರಬೇಕು. ನಾವು ಏನೇನೋ ಕಾರಣಗಳನ್ನು ಕೊಟ್ಟು ಬ್ರಾಹ್ಮಣರಾದ ಮೇಲೆ ಮಾಡಬೇಕಾದ ನಿಯಮಗಳು, ಅನುಷ್ಠಾನಗಳು ತುಂಬ ಇದ್ದಾವೆ. ಏನೇನೋ ಕಾರಣ ಕೊಟ್ಟದನ್ನೆಲ್ಲ ಬಿಡ್ತಾ ಬರ್ತೇವೆ. ಶಾಸ್ತ್ರದಲ್ಲಿ ಒಂದು ಮಾತು ಹೇಳಿದ್ರು ನಮ್ಮ ಹಿರಿಯರ ಕೊನೆಗೆ, ಈಗ ಏನೇನೋ ಕಾರಣ ಕೊಟ್ಟು ಎಲ್ಲ ನೀವು ಬಿಡ್ತಾ ಬರ್ತಾ ಇದ್ದೀರಿ, ಗಾಯತ್ರಿ ಮಂತ್ರವನ್ನು ಮಾತ್ರ ಯಾವತ್ತಿಗೂ ಬಿಡಬೇಡಿ, ಯಾವತ್ತಿಗೂ ಬಿಡಬೇಡಿ. ಅದನ್ನು ಬಿಡ್ರಿ ಅಂತಂದ್ರೆ ಮತ್ತೆ ನೀವು ಬ್ರಾಹ್ಮಣರು ಅಂತ ಹೇಳಿಕೊಳ್ಳಿಕ್ಕೆ ಯಾವ ರೈಟೂ ಇಲ್ಲ. ಕುರ್ಯಾದನ್ಯ ನವಾ ಕುರ್ಯಾದ ಇತ್ರೋ ಬ್ರಾಹ್ಮಣ ಉಚ್ಯತೆ, ವಿಶ್ವಾಮಿತ್ರ ಮಂತ್ರ ಗಾಯತ್ರಿ, ಅದನ್ನು ನಾವು ಬಿಟ್ಟೇವು ಅಂತಂದ್ರೆ ಕೊನೆಗೆ ನಾವು ಬ್ರಾಹ್ಮಣರು ಅಂತ ಹೇಳಿಕೊಳ್ಳಿ ಯಾವ ರೈಟೂ ಉಳಿದಿಲ್ಲ. ಅದನ್ನು ಮಾತ್ರ ಮಾಡಿದ್ರೆ ಸಾಕು, ಬಾಕಿ ಅದನ್ನು ಬಿಡಬಹುದು ಅಲ್ಲ, ಅದನ್ನು ಮಾಡಲೇಬೇಕು. ಇದನ್ನಂತೂ ಬಿಡಲೇಬಾರದು. ಇವತ್ತು ನಾವು ಭೌತಿಕ ವಿದ್ಯೆ ನಮಗೆ ಬೇಕು, ಲೌಕಿಕ ವಿದ್ಯೆ ಬೇಕು ಅಂತ ಹೇಳಿಕೊಂಡು ಇಲ್ಲಿ ಬಂದಿದ್ದೇವೆ. ಆ ಹುದ್ದೆಗೂ ಕೂಡ ನಮ್ಮ ಬ್ರಾಹ್ಮಣ್ಯದ ತಂತು ಮಾತ್ರ ಉಳಿದಿದೆ, ಬ್ರಾಹ್ಮಣ್ಯದ ಸಣ್ಣ ಎಳೆ ಮಾತ್ರ ಉಳಿದಿದೆ. ಅದನ್ನೂ ಕಡಿದುಕೊಳ್ಬಾರ್ದು ಅಂತ ಹೇಳಿಕೊಂಡು ಕೊನೆಗೆ ಅಷ್ಟಾದ್ರೂ ಏನು ಬೀಜಕ್ಕೋಸ್ಕರವಾದ್ರು ಅಂತ ಹೇಳ್ತಾರಲ್ಲ, ಒಂದು ಬೀಜ ಆದ್ರೂ ಉಳಿಬೇಕು ಅಂತ ಹೇಳಿಕೊಂಡು ಆ ನೆಲೆಯಲ್ಲಿ ಇಂತಹ ಮಾಧ್ವ ಯುವಕ ಸಂಘ ಇಲ್ಲಿ 80 ವರ್ಷಗಳ ಕೆಳಗೆ ಇಂತಹ ಒಂದು ಅನುಕೂಲವನ್ನು, ಪೇಟೆಗೆ ವಿಶೇಷ ಭೌತಿಕ ಅಧ್ಯಯನ, ಲೌಕಿಕ ಅಧ್ಯಯನವನ್ನು ಮಾಡಲಿಕ್ಕೆ ಬರುವ ವಿದ್ಯಾರ್ಥಿಗಳು ಕೂಡ, ನಮ್ಮ ವಿದ್ಯಾರ್ಥಿಗಳು ಇಂತಹ ಆಧ್ಯಾತ್ಮಿಕ ಸಾಧನೆಯಿಂದ ವಂಚಿತರಾಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಯಾರಿಗೂ ಕೂಡ ಲಾಭ ಮಾಡೋ ಪ್ರವೃತ್ತಿ, ಇಚ್ಛೆ ಇಲ್ಲ. ಇದನ್ನು ಉಳಿಸಬೇಕು, ಇದೇ ನಮಗೆ ದೊಡ್ಡ ಲಾಭ, ನಮ್ಮ ಸಮಾಜಕ್ಕೆ ಇದೇ ದೊಡ್ಡ ಲಾಭ ಅಂತ ಹೇಳಿಕೊಂಡು ಇದನ್ನು ಕಟ್ಟಿದವರಿಗೂ ನಡೆಸ್ತಾ ಇರೋರಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ. ಒಂದೇ ಉದ್ದೇಶ, ನಾವೆಲ್ಲ ಬ್ರಾಹ್ಮಣರು ಅನ್ನುವ ಒಂದೇ ಒಂದು ಸಂಬಂಧ, ನಾವೆಲ್ಲರೂ ಕೂಡ ಸಾಧನೆ ಮಾಡಬೇಕು ಅನ್ನುವ ಒಂದೇ ಒಂದು ಉದ್ದೇಶ. ಅದರ ಹಿನ್ನೆಲೆಯಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾಗಿದೆ, ನಡೆಸ್ಕೊಂಡು ಬರ್ತಾ ಇದ್ದಾರೆ 80 ವರ್ಷಗಳಲ್ಲಿ. ಮಾಧ್ವ ಯೋಗ ಸಂಘ ಇಂದ ವಿದ್ಯಾರ್ಥಿ ನಿಲಯವನ್ನು ನಡೆಸ್ತಾ ಇದೆ. ಕಟ್ಟುವಾಗ, ಸ್ಥಾಪಿಸುವಾಗ ಇದ್ದ ಯುವಕರೆಲ್ಲ ಅವರು ಇವತ್ತು ಹೊರಟು ಹೋಗಿ ಆಗಿದೆ. ಆದರೆ ಈ ಸಂಘ ಏನಿದೆ ಅಲ್ಲ, ಅದರ ಯೌವನ ಮಾತ್ರ ಯಾವತ್ತಿಗೂ ಕಳೆದು ಹೋಗೋದಿಲ್ಲ. ಅದರ ಯೌವನ ಅದು ಇನ್ನಷ್ಟು ಏರ್ತಾ ಇರುತ್ತೆ. ಒಬ್ಬ ವ್ಯಕ್ತಿಗೆ ಹಾಗೆ ಹಬ್ಬಬ್ಬ ಅಂದ್ರೆ 100 ಕಾಲ ಬಾಳು ನಾವು ಹರಸಬಹುದು, ಅದು ಕೂಡ ನಿಜ ಆಗ್ಬೇಕಾಗಿಲ್ಲ. ಆದರೆ ಒಂದು ಸಂಘ ಹಾಗಲ್ಲ, ವ್ಯಕ್ತಿ ಬದುಕ್ತಾ ಇದ್ದಂತೆ ಅವನು ಸಾವಿಗೆ ಸಮೀಪಿಸ್ತಾ ಇದ್ದಾನೆ ಅಂತ ಅರ್ಥ. ಆದರೆ ಒಂದು ಸಂಘ ಹಾಗಲ್ಲ, ಅದು ಇನ್ನಷ್ಟು ಆಚಂದ್ರಾರ್ಕವಾಗಿ ಬೆಕ್ಕದ ಹಾಗೆ ಬೆಳೀಬಹುದು. ಅದರ ಯೌವನ ಇನ್ನಷ್ಟು ಬೆಳೀಬಹುದು. ಕಟ್ಟಿದವರು ವೃದ್ಧರಾಗಿ ಅವರು ಹೊರಟು ಹೋಗಿ ಆಗಿದೆ. ಈ ಸಂಘ ಅದು ಯುವಕವಾಗಿದೆ, ಇನ್ನಷ್ಟು ಬೆಳೀತಾ ಇದೆ. ಇಲ್ಲಿರುವ ಆಶ್ರಯವನ್ನು ಪಡೆದಿರುವವರೆಲ್ಲರೂ ಕೂಡ ಯುವಕರಾಗೇ ಇರ್ತಾರೆ. ನೀವೆಲ್ಲ ಯುವಕರಾಗೇ ಇದ್ದೀರಿ. ನಿಮ್ಮಲ್ಲಿ ಅಂತಹ
ಆ ಶಕ್ತಿ ಸಾಮರ್ಥ್ಯ ಎರಡೂ ಸಾಮರ್ಥ್ಯ, ಆಧ್ಯಾತ್ಮಿಕ ಸಾಮರ್ಥ್ಯವೂ ಬೇಕು, ನಮಗೆ ಅದೇ ದೊಡ್ಡ ಬಲ. ದುಡ್ಡಿನ ಬಲ ಇಲ್ಲ, ನಮಗೆ ತೋಳು ಬಲ ಇಲ್ಲ, ಅಧಿಕಾರ ಬಲ ಇಲ್ಲ, ಕೊನೆಯ ಪಕ್ಷ ನಾವು ಆ ಆತ್ಮದ ಬಲವನ್ನೂ ಕಳ್ಕೊಂಡೆವು ಅಂತಂದ್ರೆ ಮತ್ತೆ ನಮ್ಮನ್ನು ನಾವು ಮೂಲೆ ಗುಂಪಾಗ್ತೇವೆ. ಇಲ್ಲ, ಸರ್ವಾತ್ಮನ ವಿನಾಶ ಆಗತ್ತೆ. ಹಾಗಾಗದಂತೆ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸೋಣ. ಇನ್ನ ಪದಾಧಿಕಾರಿಗಳೆಲ್ಲ ಆ ದಾರಿ ತಪ್ಪದ ಹಾಗೆ ಇಷ್ಟು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಇದು ನಮಗೊಂದು ಬಂಧನ ಅಲ್ಲ, ಇದು ನಮಗೆ ಬೆಳೀಲಿಕ್ಕೆ ವಿಫಲವಾದ ದೊಡ್ಡ ಒಂದು ಸುಸಂದರ್ಭ ಅವಕಾಶ. ಎಲ್ಲೋ ಮನೆಯಲ್ಲಿ ನಾವು ಮಾಡಿಲ್ಲ ಅಂತಾದ್ರೂ ಕೂಡ ಇಲ್ಲಿ ಬಂದಾಗ ನಮ್ಮತನ ಏನು ಅನ್ನೋದನ್ನು ನಾವು ನೋಡಿಕೊಳ್ಳಲಿಕ್ಕೆ, ಕಲಿಯಲಿಕ್ಕೆ, ಅದನ್ನು ಮುಂದೆ ಬೆಳೆಸಲಿಕ್ಕೆ ಇಂತಹ ಉತ್ತಮವಾದ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಕೊಂಡದನ್ನು ನಾವೆಲ್ಲ ಬೆಳೆಯಬೇಕು. ಎಲ್ಲರೂ ಕೂಡ ಭಗವದ್ ಅನುಗ್ರಹ ನಿತ್ಯ ನಿರಂತರ ದೊರಕಲಿ ಅಂತ ನಿಮ್ಮ ಈ ಆಧ್ಯಾತ್ಮಿಕ ಸಾಧನೆಯ ಫಲ ಅದು ನಿಮ್ಮ ಭೌತಿಕ ಸಾಧನೆಯಲ್ಲಿ ಕೂಡ ಫಲ ನೀಡಲಿ ಅಂತ ನಾವು ಆಶಿಸ್ತಾ ಎಲ್ಲರಿಗೂ ಹರಿಗುರುಗಳ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಇನ್ನೇನಾದರೂ 10 ನಿಮಿಷ ಪ್ರಶ್ನೋತ್ತರಗಳಿದ್ರೆ ಕೇಳ್ಬೋದು. ಏನಾದರೂ ಅನುಮಾನಗಳಿದ್ದರೆ ಯಾರ ಕೈಲಿ ಸ್ವಾಮಿಯನ್ನು ವಿಚಾರ ಮಾಡಬಹುದು. ಹಂಗೆ ಕೆಲಸ ಈಗ ಶರ್ಟ್ ಮತ್ತೆ ಪ್ಯಾಂಟ್ ಮೇಲೆ ತಿನ್ಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಈಗ ನಾವು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ನಮಗೆ ಪಾಪ ಅಂತ ಅದು ಗೊತ್ತು, ಆದ್ರೆ ಏನ್ ಮಾಡ್ಬೇಕು? ಹೀಗಿದೆ, ಪ್ಯಾಂಟ್ ಶರ್ಟ್ ಹಾಕೊಂಡು ಇದೆಲ್ಲ ಊಟ ಯಾಕೆ ಮಾಡಬಾರದು ಅನ್ನೋದು ಯಾಕೆ ಬೇಡ ಸ್ವಚ್ಛ ಇದೆಯಲ್ಲ ಅಂತ ನಮಗೆ ಅನಿಸುತ್ತೆ. ನಮ್ಮ ಹಿರಿಯರು ನಮ್ಮ ಆಚಾರ ವಿಚಾರಗಳೆಲ್ಲ ಹೇಗಿರಬೇಕು ಅನ್ನೋದನ್ನು ವಿಶೇಷವಾಗಿ ಮಡಿಯ ಬಗ್ಗೆ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಅದು ಯಾಕೆಂದ ಮೊನ್ನೆ ತನಕ ಕೂಡ ಎಲ್ಲರೂ ಕೂಡ ಇದನ್ನು ಗೇಲಿ ಮಾಡೋರೆ, ಎಲ್ಲರೂ ಅದನ್ನು ಹಾಸ್ಯ ಮಾಡೋರೆ, ಬೈಯೋರೆ. ಕೊರೋನಾ ಬಂದಾಗ ಒಂದು ಗೊತ್ತಾಗ್ಬಿಡ್ತು ಎಲ್ರಿಗೂ ಇದೆಲ್ಲ ಯಾಕೆ ಅಂತ ಹೇಳಿಕೊಂಡು. ಹೌದಿಲ್ಲ, ಅನ್ಟಚಬಿಲಿಟಿ ಈಸ್ ಸಿನ್ ಅಂತ ಹೇಳಿದವರು ಕೂಡ ಮೊನ್ನೆ ಟಚಬಿಲಿಟಿ ಈಸ್ ಸಿನ್ ಅಂತ ಹೇಳಿದ್ರು. 3 ಅಡಿ ದೂರ ನಿಂತಿರ್ಬೇಕು, ಈ ಕಡೆ ಬಂದಿದ್ದು ಹೇಳಿದ್ರೆ ಕೇಸ್ ಹಾಕ್ತೀವಿ, ತೆಗೆದು ಒಳಗಿರ್ತೀವಿ ಅಲ್ಲ. ಇಲ್ಲಿ ತನಕ ಕೈ ತೊಳ್ಕೋಬೇಕು, 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ತೊಳ್ಕೋಬೇಕು. ಹೊರಗೆ ಹೋಗಿ ಬಂದ್ರೆ ಬಟ್ಟೆಯನ್ನೆಲ್ಲ ಅಲ್ಲೇ ಬಿಟ್ಟು ಬರಬೇಕು. ಇಂತಹ ಉಪದ್ರವಗಳು ಇದು ಕೊರೋನಾ ಮೊದಲ ಅಲ್ಲ. ಇಂತಹದ್ದು ಮಾರಕ ರೋಗಗಳು, ಸಾಂಕ್ರಾಮಿಕ ರೋಗಗಳು, ಪಿಡುಗು ಅಂತ ಹೇಳ್ತಾರಲ್ಲ, ಒಂದ್ಸಲ ಬಂತು ಅಂತ ಹೇಳಿದ್ರೆ ಊರೂರನ್ನೇ ನಾಶ ಮಾಡಿಬಿಡುವಂತಹ ರೋಗಗಳು ಇದು ಮೊದಲಲ್ಲ. ಇದಕ್ಕೆ ಹಿಂದೆ ಕೂಡ ಇಂತಹದ್ದು ಅನೇಕ ಬಂದಿವೆ, ಹೊಸ ಕಾಯಿಲೆಗಳು. ಆವಾಗ ಪಡೆದ ಅನುಭವವನ್ನು ಬದುಕಿನ ಉದ್ದಕ್ಕೂ ಕೂಡ ರೂಢಿಸಿಕೊಂಡು ಬಂದವರು ಬ್ರಾಹ್ಮಣರು. ಈ ಕ್ವಾರಂಟೈನೋ ಮತ್ತೊಂದು ಇನ್ನೊಂದು ಏನೆಲ್ಲ ಇತ್ತಲ್ಲ ಮೊನ್ನೆ ಬಂತಲ್ಲ, ಅದು ಎಲ್ಲವೂ ಕೂಡ ಹೊಸದಲ್ಲ, ಯಾವತ್ತಿಂದಲೂ ಇತ್ತು. ಅದನ್ನು ಬದುಕಿನ ನಿಯಮ ಅಂತ ಮಾಡಿಕೊಂಡು ಬಂದವರು ಬ್ರಾಹ್ಮಣರು. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಮಾಡಿದವರು ಉಳಿದವರು. ಇಂಗ್ಲಿಷ್ ಒಂದು ಗಾದೆ ಇದೆ ಅಲ್ಲ, ವಾಸಿ ಮಾಡೋದಕ್ಕಿಂತ ಮೊದಲು ಜಾಗೃತರಾಗಿರುವುದೇ ಮೇಲು ಅಂತ. ಏನು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಲ್ವಾ. ನಾವು ಅದನ್ನು ಮಾಡ್ಕೊಂಡು ಬಂದ್ವಿ. ನಿಮ್ಮ ಗಮನಕ್ಕೆ ಉಂಟೋ ಇಲ್ಲೋ, ಒಂದು ಯೂಟ್ಯೂಬ್ ಅಲ್ಲಿ ಇವತ್ತಿ ಕೂಡ ಅದಿದೆ, ಬೇಕಾದ್ರೆ ಹುಡುಕಿ. ಇದು ಇಂತಹದ್ದೊಂದು ರೋಗ ಅಂತ ಬಂದಿದೆ ಅಂತ ಹೇಳಿಕೊಂಡು ಅದು ಯಾವ ಮೂಲದಿಂದ ಬರತ್ತೆ, ನಾವು ಆಗಾಗ ಎಂಜಲ್ ಮಾಡೋದು, ಇಂತಹ ಎಲ್ಲ ಕ್ರಮಗಳಿಂದಾಗಿ ಅಲ್ಲಿದ್ದನ್ನು ಎಲ್ಲೋ ಮುಡ್ತೇವೆ, ಬಾಯೊಳಗೆ ಕೈ ಹಾಕ್ತೇವೆ, ಬಾಯಲ್ಲಿ ಕೈ ಹಾಕಿದ್ದನ್ನು ಪುನಃ ಎಲ್ಲೋ ಮುಡ್ತೇವೆ. ಇದರಿಂದ ಆಗೋದು ಅಂತ ಹೇಳಿಕೊಂಡು ಮೊದಲ ಅಲ್ಲಿ ಏನು WHO ಅನೌನ್ಸ್ ಮಾಡಿದ್ದು, ಅಮೆರಿಕಲ್ಲಿ ಎಲ್ಲೋ ಅನೌನ್ಸ್ ಮಾಡಿತು. ಏನು ಪೋಡಿಯಂ ಅಂತ ಏನುಂಟಲ್ಲ, ಅದರ ಮೇಲೆ ನಿಂತಿದ್ದ ಮಹಿಳೆ ಆ ಪತ್ರವನ್ನೆಲ್ಲ ಇಟ್ಕೊಂಡು ಓದ್ತಾ ಇದ್ದಾಳೆ. ಓದ್ತಾ ಇರುವಾಗ ಇದು ಇಂಥದ್ದೊಂದು ರೋಗ ಬಂದಿದೆ, ಇದು ಯಾಕೆ ಬರುತ್ತೆ ಅಂತ ಹೇಳಿ ನಾವು ಆಗಾಗ ಬಾಯಿಗೆ ಕೈ ಹಾಕೋದು, ಅದನ್ನ ಮತ್ತೊಂದು ವಸ್ತುವನ್ನು ಮುಟ್ಟೋದು, ಅಲ್ಲಿಂದ ಮತ್ತೆ ಪುನಃ ಬಾಯಿಯೊಳಗೆ ಕೈ ಹಾಕೋದು, ಹೀಗೆಲ್ಲ ಇದರಿಂದಾಗಿ ಬರುತ್ತೆ, ಅದನ್ನ ಎಲ್ಲರೂ ಜಾಗೃತರಾಗಿರಿ ಅಂತ ಹೇಳಿಕೊಂಡು ಹೇಳಬೇಕು. ಆ ಹೊತ್ತಿಗೆ ಆ ಪೇಜ್ ಮುಗೀತು. ಪುನಃ ಬಾಯಿಯೊಳಗೆ ಕೈ ಹಾಕಿ ಪುಟ ತಿರುಗಿ ಬಿಟ್ಲು. ನೀವು ನೋಡಿ, ಹೌದು ಇಲ್ಲೋ ನೋಡಿ.
ಅದು ಎಷ್ಟು ಮಂದಿ ಗಮನಕ್ಕೆ ಬಂದಿದೆ ಗೊತ್ತಿಲ್ಲ, ನಾನದು ಗಮನಿಸಿದೆ. ಅಂದ್ರೆ ಏನು ಹೇಳ್ತಾ ಇದ್ದೇವೆ ಅದನ್ನು ಅನುಷ್ಠಾನ ತರಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಅವ್ರು ಹೇಳೋಕೆ ಮುಂಚೆ ನಮ್ಮಲ್ಲಿ ಅನುಷ್ಠಾನ ಇದೆ. ಯಾಕೆ? ಇದೇ ಕಾರಣಕ್ಕೋಸ್ಕರ. ಇದೆಲ್ಲವೂ ಕೂಡ ಮಡಿ ಅಂತಂದ್ರೆ ಮತ್ತೊಂದಲ್ಲ, ಸ್ವಚ್ಛತೆಯೇ ಮಡಿ. ನೆರಳು ಬಿದ್ರೆ ಮೈಲಿಗೆ ಹಾಕದಂತ ದೂರ ದೂರ ಹೋಗ್ತಾನೆ. ಹೌದಾ, ಮೊನ್ನೆ ಏನಾಯ್ತು, ನೆರಳು ಬೀರಬಾರ್ದು ಬಂತ ಇಲ್ಲ. ಹೊರಗೆ ಹೋದಾಗ ಸಮೂಹದಲ್ಲಿ ಯಾವತ್ತೂ ಕೂಡ ಏನು ಸ್ವಚ್ಛತೆಯನ್ನು ಕಾಪಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಆದಷ್ಟು ಅಲ್ಲಿಂದ ಈ ಕಡೆ ಬಂದು ಸ್ವಚ್ಛರಾಗಿಕೊಂಡು ಆಹಾರ ಸ್ವೀಕರಿಸಬೇಕು. ಇದು ನಮ್ಮ ಹಿರಿಯರು ಮಾಡಿಕೊಂಡ ಪದ್ಧತಿ. ಇದಕ್ಕೋಸ್ಕರ ಎಲ್ಲವೂ ಕೂಡ. ಹಾಗಾಗಿ ಇದು ಅನಿವಾರ್ಯ ಎಂಬ ಕಾರಣಕ್ಕೆ ಹಿಂದೆ ಹೇಳಿದ್ದಾರೆ ಕೂಡ. ಏನು? ಪತ್ತನೆ ಪಾದಮಾಚರೇತ್. ಪತ್ತನೆ ಸಿಟೊಳಗಾಗುವಾಗೆಲ್ಲ ಇಷ್ಟು ಅನುಕೂಲತೆಗಳು ಇರೋದಿಲ್ಲ. ಆದ್ದರಿಂದಾಗಿ ಅನುಮತಿ, ತೊಂದರೆ ಇಲ್ಲ ಅಂತ ಹೇಳಿಕೊಂಡು ಹಾಗೆ ಮಾಡಬೇಕು ಅಂತಲ್ಲ. ಯಾವುದು ಅನಿವಾರ್ಯ ಇದೆ ಅಷ್ಟನ್ನು ಮಾಡಿಕೊಳ್ಳಿ. ಏನ್ ಮಾಡೋಣ, ನಿರ್ವಾಹ ಇಲ್ಲ ತಾನೆ. ಆದ್ರೆ ಅದನ್ನೇ ಜೀವನದ ಪದ್ಧತಿ ಮಾಡ್ಕೋಬೇಡಿ, ಅದನ್ನೇ ಬದುಕಿನ ಪದ್ಧತಿಯಿಂದ ಮಾಡ್ಕೋಬೇಡಿ. ಇದು ನಾನು ಅನಿವಾರ್ಯವಾಗಿ ಮಾಡ್ತಾ ಇದ್ದೇನೆ ಎಂಬ ಎಚ್ಚರ ಇರಲಿ. ತಪ್ಪು ಅನ್ನುವ ಎಚ್ಚರ ಇತ್ತು ಅಂತ ಹೇಳಿದ್ರೆ ಈ ಕಡೆ ಬಂದ ಮೇಲೆ ಅದನ್ನು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಲ್ಲ ನಿಯಮಗಳು ಹಾಗೆ. ಊಟ ಕೊಡುವಾಗ ಇಷ್ಟಿಟ್ಟು ದೂರ ಕೊಡಬೇಕು, ಒಬ್ಬರನ್ನೊಬ್ಬರು ಮುಟ್ಕೋಬಾರದು. ಊಟ ಕೂತಾಗ ಎಲೆಯನ್ನಲ್ಲ ಮತ್ತೊಬ್ಬರ ವ್ಯಕ್ತಿಯನ್ನು ಮುಟ್ಲೂಬಾರದು. ಇದೆಲ್ಲ ನಿಯಮಗಳು ಇದಕ್ಕೋಸ್ಕರ ಇದ್ದಾರೆ. ಮತ್ತೇನಾದ್ರೂ ಪ್ರಶ್ನೆ ಹೇಳಿ. ಇಲ್ಲಿ ಬಾ, ಎದುರು ಬಾ, ಆ ಕಡೆ ಮುಖ ಮಾಡ. ಈಗಿನ ಕಾಲದಲ್ಲಿ ಪ್ರತಿಯೊಂದು ನಾವು ಸೈಂಟಿಫಿಕ್ ಪ್ರೂಫ್ ಅನ್ನು ಹುಡುಕ್ತೇವೆ. ಹಾಗಾಗಿ ಅಂತ ಮನಸ್ಥಿತಿ ಇದ್ದವರಿಗೆ ಪ್ರೂಫ್ ಹುಡುಕ್ಬೇಕು. ಈಗ ಅಂತ ಆಲೋಚನೆ ಬರುವಾಗ ನಮಗೆ ತುಂಬಾ ಕ್ವಶನ್ಗಳು ಬರ್ತದೆ. ಹೇಗಂದ್ರೆ ಈಗ ಕೆಲಸ ಮಾಡಿದ್ರೆ ಅನ್ಸರ್ಟೈನಿಟಿ ಅಂದ್ರೆ ಗೊಂದಲಗಳು ಬರ್ತದೆ. ಇಂಥ ಆಲೋಚನೆ ಬಂದು ಕೊನೆಗೆ ದೇವರು ಇದ್ದಾನ ಇಲ್ವಾ ಅಂತ ಅಂತಹ ಪ್ರಶ್ನೆ ಕೇಳೋರು ಇದ್ದಾರೆ. ಅಂತವರಿಗೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ? ಸೈನ್ಸ್ ಶುರುವಾಯಿತು ಯಾವಾಗ ಹೇಳು? ಸೈನ್ಸ್ ಶುರುವಾತು ಯಾವಾಗ ಹೇಳ್ತಾರೆ ಯಾರಾದ್ರೂ? ಸೈನ್ಸ್ ಯಾವಾಗ ಶುರುವಾಯಿತು ಅಂತ? ಯಾವಾಗ? ಇಂಥ ಕಾಳನ್ನು ತಿನ್ನಬಹುದು, ಇಂಥ ಕಾಳನ್ನು ತಿನ್ನಬಾರ್ದು, ಇಂಥ ಸೊಪ್ಪನ್ನು ತಿನ್ನಬಹುದು, ಇಂಥ ಸೊಪ್ಪನ್ನು ತಿನ್ನಬಾರ್ದು. ಈಗ ನಿಮ್ಮನ್ನು ತಗೊಂಡೋಗಿ ಕಾಡಲ್ಲಿಟ್ರೆ ತಿನ್ನಬಹುದಾದ ಪದಾರ್ಥ ಯಾವುದು, ತಿನ್ನಬಾರ್ದಾದ ಪದಾರ್ಥ ಯಾವುದು, ಯಾರಾದ್ರೂ ಹೇಳ್ತೀರಾ? ಹಾಗಾದ್ರೆ ಸೈನ್ಸ್ ಎಲ್ಲಿಂದ ಶುರುವಾಗಿದೆ ಕೇಳಿದ್ರೆ ಇವತ್ತು ನಿನ್ನೆಯಿಂದ ಅಲ್ಲ. ವ್ಯಕ್ತಿ ಯಾವಾಗ ಹುಟ್ಟಿದ್ದಾನೋ, ಕಂಡುಕೊಂಡಿದ್ದಾನೋ ಆವತ್ತಿನಿಂದ ಇದೆ. ಹಂತ ಹಂತವಾಗಿ ಮೇಲೆ ಹೋಗ್ತಾ ಇರುತ್ತೆ. ಎಷ್ಟೋ ಮುಂದುವರಿದದ್ದು ಪುನಃ ವಿನಷ್ಟವಾಗಿ ಹೋಗಿದೆ. ಪುನಃ ಅದನ್ನು ಹುಡುಕ್ಲಿಕ್ಕೆ ಶುರು ಮಾಡಿದ್ದೇವೆ ನಾವು. ದೇವರ ಬಗ್ಗೆ ಪ್ರಶ್ನೆ. ನಮಗೆ ನೀನು ಅನ್ನುವವನು ಒಬ್ಬ ವ್ಯಕ್ತಿ ಇದ್ದಿ, ಈ ದೇಹ ಬಿಟ್ಟು ಹೊರಗೆ ಇನ್ನೊಬ್ಬ ವ್ಯಕ್ತಿ ಇದ್ದಿ ಎಂಬುದನ್ನು ಪ್ರೂವ್ ಮಾಡಿಕೊಡು. ಸೈನ್ಸ್ ಅಂತಂದ್ರೆ ಕೇವಲ ಕಣ್ಣಿ ಕಂಡದ್ದಷ್ಟೇ ಸತ್ಯ ಅಲ್ಲ. ಯಾಕೆ? ಕಿವಿಯಿಂದ ಕೇಳುವುದು ಸತ್ಯ ಹೌದೋ ಅಲ್ಲೋ? ನಾಲಿಗೆಯಿಂದ ನೋಡಿದ್ದು ಸತ್ಯ ಹೌದೋ ಅಲ್ಲೋ? ಸಿಹಿ ಕಣ್ಣಿ ಕಾಣತಾ? ಶಬ್ದ ಕೈಗೆ ಸಿಗತ್ತಾ? ಇಲ್ಲ. ಹಾಗಾದ್ರೆ ಜ್ಞಾನದ ಮೂಲ ಉಂಟಲ್ಲ, ಪ್ರತ್ಯಕ್ಷ ಶಾಸ್ತ್ರದಲ್ಲಿ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಮೂರನ್ನು ಕರೆದಿದ್ದಾರೆ. ಜ್ಞಾನದ ಮೂಲ ಪ್ರತ್ಯಕ್ಷ ಅಂದ್ರೆ ಯಾವುದು? ಅಕ್ಷಿ ಅಲ್ಲ, ಅಕ್ಷ ಅಂದ್ರೆ ಇಂದ್ರಿಯಗಳು. ತ್ವಕ್, ಚರ್ಮ, ಯಾವುದು, ಚಕ್ಷುಸ್ಸು, ಆಮೇಲೆ ರಸನೇಂದ್ರಿಯ, ನಾಲಿಗೆ, ಶ್ರವಣೇಂದ್ರಿಯ, ತ್ವಗಿಂದ್ರಿಯ, ಇನ್ನೊಂದು ಘ್ರಾಣೇಂದ್ರಿಯ. ಒಂದೊಂದರದ್ದು ಕೂಡ ಕೆಲಸ ಬೇರೆ ಬೇರೆ, ಒಂದರಿಂದ ಮತ್ತೊಂದರಿಂದ ಆಗೋದಿಲ್ಲ. ಇವುಗಳ ಮೂಲಕ ಬಂದ ಜ್ಞಾನ ಒಂದು, ಇದನ್ನು ಪ್ರತ್ಯಕ್ಷ ಅಂತ ಕರೀತಾರೆ. ಎರಡನೇದ್ದು ಅನುಮಾನ. ಅನುಮಾನ ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಪ್ರಯೋಗ ಮಾಡುವ ಅನುಮಾನ ಅಲ್ಲ ಅದು. ಅನುಮಾನ ಅಂದ್ರೆ ಕ್ಯಾಲ್ಕುಲೇಷನ್. 2ಕ್ಕೆ 2 ಸೇರಿಸಿದ್ರೆ ಎಷ್ಟಾಗತ್ತೆ? 4 ಆಗತ್ತೆ. ಸೇರಿ ತೋರಿಸಿ ನೋಡುವ. 2ನ್ನು 2ಕ್ಕೆ ಸೇರಿಸಿದ್ರೆ ಹೇಗೆ? ಇಲ್ಲ. ಇವೆಲ್ಲವೂ ಕೂಡ ಮೈಂಡಲ್ಲಿ ವರ್ಕ್ ಆಗತ್ತೆ. ಇದು ಹೀಗಿದ್ರೆ ಹೀಗೆಯೇ. ಇದು ಇನ್ನೊಂದು
ಅಪೌರುಷೇಯವಾದ ಆಗಮಗಳು. ಯಾರು ಹಿಂದಿನವರು ಅನುಭವಿಸಿ ಇದು ಹೀಗೆ ಅಂತ ಹೇಳ್ತಾರೆ. ನನಗೇನಾಗ್ತಾ ಇದೆ, ಕಷ್ಟ ಆಗ್ತಾ ಇದೆಯೋ, ಸುಖ ಆಗ್ತಾ ಇದೆಯೋ, ದುಃಖ ಆಗ್ತಾ ಇದೆಯೋ, ಹೆದರಿಕೆ ಆಗ್ತಾ ಇದೆಯೋ, ನಿಂಗೆ ಹೇಗೆ ಗೊತ್ತಾಗಬೇಕು? ನಾ ಹೇಳಿದ್ರೆ ನನಗೆ ಗೊತ್ತಾಗಬೇಕು. ನಾ ಹೇಳಿದ್ರೆ ನನಗೆ ಹಸಿವಾಗುತ್ತೆ, ನಾ ಹೇಳಿದ್ರೆ ನಿಂಗೆ ಗೊತ್ತಾಗಬೇಕು. ನನ್ನೊಳಗೆ ಇರುವ ಹಸಿವಿನ ಜ್ಞಾನ ನಿನ್ಗೆ ಹೇಗೆ ಬಂತು? ಇದು ಶಬ್ದದಿಂದ ಬಂತು. ಇಂಥ 3 ಮೂಲಗಳನ್ನು ಕರೆದಿದ್ದಾರೆ. ಹಾಗಾಗಿ ನಮಗೆ ಯಾವುದೋ ಒಂದಕ್ಕೆ ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ, ಒಬ್ಬನಿಗೆ ಸಿಗ್ತಾ ಇಲ್ಲ ಎಂಬ ಕಾರಣಕ್ಕೋಸ್ಕರ ವಸ್ತು ಇಲ್ಲ ಅಂತ ಹೇಳಿಕ್ ಬರೋದು. ಕಂಡವರಿದ್ದಾರೆ, ಅನುಭವಿಸಿದವರಿದ್ದಾರೆ. ನಿನಗಿರುವ ಹಸಿವು ನಂಗೆ ಗೊತ್ತಾಗ್ತಾ ಇಲ್ಲ ಎಂಬ ಕಾರಣಕ್ಕೋಸ್ಕರ ನಿನ್ನಲ್ಲಿ ಹಸಿವು ಇಲ್ಲ ಅಂತ ಹೇಳ್ಬೋದು ನಾನು? ಹಾಗೆ ಇದರ ಬಗ್ಗೆ ನಾವು ಹಿಂದಿನವರ ಅಧ್ಯಯನಗಳನ್ನೆಲ್ಲ ಇವತ್ತಿಗೂ ಸಂಗ್ರಹ ಮಾಡಿಟ್ಟಿದ್ದಾರೆ. ಹಿಂದಿನವರ ಈ ಎಲ್ಲ ವಿಷಯಗಳಲ್ಲಿ ಕೂಡ ಅವರ ಹಿಂದಿನವರ ಅಧ್ಯಯನ ಏನು ಅದನ್ನಷ್ಟು ಸಂಗ್ರಹಿಸಿ ಇಟ್ಟಿದ್ದಾರೆ. ಇವತ್ತಿಗೂ ನಾವು ಅದನ್ನು ಅಧ್ಯಯನ ಮಾಡಿದ್ರೆ ನಮಗೆ ದಾರಿ ಸಿಗತ್ತೆ. ಆತ್ಮಾವಾರೇ ದ್ರಷ್ಟವ್ಯ, ಅದಕ್ಕೋಸ್ಕರ ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸವ್ಯ, ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಕೊಟ್ಟಿಟ್ಟಿದ್ದಾರೆ. ಸಂವಿಧಾನ ಉಂಟೋ ಇಲ್ಲೋ? ತೋರಿಸ್ತೀಯಾ? ಯಾರು ತೋರಿಸ್ತೀರಿ? ಸಂವಿಧಾನ ಉಂಟೋ ಇಲ್ಲೋ? ಯಾರು ತೋರಿಸ್ತೀರಿ? ನೀವು ತೋರಿಸಿದ್ರೆ ಬುಕ್ ತೋರಿಸ್ಬೋದು, ಹೌದಾ? ಅದರಲ್ಲೇನು ಗೀತದ ಅಕ್ಷರ ತೋರಿಸ್ಬೋದು. ಅದು ಯಾವ ಅಕ್ಷರ? ಅದು ಇಂಕ್, ಹೌದಲ್ಲ? ಹಾಗಾದ್ರೆ ಇದು ಉಂಟು ಅಂತ ಹೇಗೆ ಗೊತ್ತಾಗಬೇಕು? ಅದರ ನಾವು ಅನುಮಾನದಿಂದಲೇ ತಿಳ್ಕೊಳ್ಬೇಕಷ್ಟೇ. ಭೌತಿಕ ಸ್ವರೂಪ ತೋರಿಸ್ಲಿಕ್ಕೆ ಬರೋದಿಲ್ಲ. ಹಾಗೆ ಭಗವಂತ ನಾವು ಅನುಭವಿಸಿಕೊಂಡ್ರೆ ಅದು ಉಂಟು, ತಿಳಿಯತ್ತೆ. ಇನ್ನೊಂದು ದಿವಸ ನೀವೇ ಫಿಕ್ಸ್ ಮಾಡಿ ಇಂಥ ದಿವಸ ಬೇಕು ಅಂತ ಹೇಳ್ಕೊಂಡು ಬರೋಣ. ಆಧ್ಯಾತ್ಮಿಕವಾಗಿ ಪ್ರಶ್ನೆ. ಈಗ ಧರ್ಮ ಅನ್ನೋ ವಿಷಯ ಬಂದಾಗ ಕೆಲವರು ಪರೋಪಕಾರ, ಕೆಲವರು ದಾನ ಯಾವುದಾದ್ರೂ ಒಂದು ವಿಚಾರವನ್ನು ನಾವು ಇದು ಧರ್ಮ ಅಂತ ಒಪ್ಪಿಕೊಳ್ಬೇಕಾದ್ರೆ ಅದು ಹೇಗಿರಬೇಕು, ಏನಾಗಿರ್ಬೇಕು? ಧರ್ಮ ಅನ್ನುವ ಶಬ್ದಕ್ಕೇನೆ ಅರ್ಥ ಧಾರಣಾತ್ ಧರ್ಮೋಚ್ಯತೆ. ಧೃ ಅನ್ನತಕ್ಕಂತಹ ಧಾತು, ಅದರಿಂದ ಹುಟ್ಟಿರುವಂತಹ ಶಬ್ದ ಧರ್ಮ ಅಂತ ಹೇಳಿಕೊಂಡು ಒಟ್ಟು ಸಮಾಜವನ್ನು ಧಾರಣೆ ಮಾಡ್ತಾ ಇರಬೇಕು. ಧಾರಣೆ ಅಂತ ಹೇಳಿದ್ರೆ ಸುಲಲಿತವಾಗಿ ಮುಂದೆ ಸಾಗಬೇಕು ಅಂತಿದ್ರೆ ಏನು ನ್ಯಾಯಗಳನ್ನು, ನಿಯಮವನ್ನು ನಾವು ಬದುಕನ್ನು ಅಳವಡಿಸಿಕೊಳ್ಬೇಕು, ಅದು ಧರ್ಮ. ಸತ್ಯಂವದ, ಇದೆಲ್ಲ ಅದು ಒಟ್ಟು ಸಮಾಜ ಎಲ್ಲರಿಗೂ. ನಾವು ಸಂಘಜೀವಿಗಳು, ನಾವು ಮಾನವರು ಸಂಘಜೀವಿಗಳು. ಒಬ್ಬಂಟಿಗನಾಗಿ ಕಾಡೊಳಗೆಯೋ ಇಲ್ಲ ಒಂದು ಸಮುದ್ರದ ಮಧ್ಯದಲ್ಲಿ ಹೋಗಿ ಯಾರು ಜನಸಂಪರ್ಕ ಮಾಡ್ತೇನೆ ಅಂತ ಹೇಳಿ ನೀನು ಹೇಗೆ ಬೇಕಾದ್ರೆ ಇರು. ಸಮಾಜದೊಳಗಿರುವಾಗ ರೂಲ್ಸ್ ರೆಗ್ಯುಲೇಷನ್ಸ್ ಉಂಟಲ್ವಾ, ಅದೇ ಧರ್ಮ. ಅದು ಬೇರೆ ಬೇರೆ ವಿಚಾರದಲ್ಲಿ, ಸ್ಕೂಲಲ್ಲಿ ಇರುವಾಗ ಹೀಗಿರ್ಬೇಕು, ಸ್ಕೂಲ್ನ ಧರ್ಮವೇ ಬೇರೆ. ಹಾಸ್ಟೆಲ್ ಇರುವಾಗ ಹೀಗೆ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದು ಇಲ್ಲಿ ಧರ್ಮ. ಬೀದಿಗಳಿದ್ರೆ ಅಲ್ಲಿ ಒಂದಿದೆ, ಅದು ಧರ್ಮ. ಅಂಗಡಿಗೆ ಹೋದ್ರೆ ಅದು ಅಲ್ಲಿ ಒಂದು ರೂಲ್ಸ್ ನಿಯಮ ಇರುತ್ತೆ, ಅದು ಧರ್ಮ. ಇದೆಲ್ಲವೂ ಕೂಡ ಅದರೊಳಗೆ ಬರುತ್ತೆ. ಇದುವರೆಗೆ ಸ್ವಾಮಿಗಳು ನಮ್ಮ ವಿದ್ಯಾರ್ಥಿಗಳಿಗೆ ಬಂದು ಇಷ್ಟು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾನು ವಿದ್ವಚನಗಳನ್ನು ಹೇಳಿರ್ತಕ್ಕಂಥ ವಿಶ್ವಪ್ರಸನ್ನ ಸ್ವಾಮೀಜಿಯವರಿಗೆ ನಮ್ಮೆಲ್ಲರೂ ಪರವಾಗಿ ಪದಾಧಿಕಾರಿ ಪರವಾಗಿ ಅನಂತಾದಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಆಮೇಲೆ ಒಂದು ದಿವಸ ಆಕ್ಟಿವ್ ಸೆಕ್ರೆಟರಿ ಅಧ್ಯಕ್ಷ ಚಿತ್ರಪುರಿ ಸಮಿತಿ ಸದಸ್ಯ ಒಂದು ಡೈರಿ ಮೆಂಬರ್. ವಿಶೇಷ ಅಂದ್ರೆ ಹೆಣ್ಮಕ್ಳ